2ನೇ ಮೂಡಪ್ಪ ಸೇವೆ ಜರುಗಿತು. ಆ ಬಳಿಕ 1962ರಲ್ಲಿ ಏಪ್ರಿಲ್ 6ರಿಂದ 10ರ ತನಕ ಮೂಡಪ್ಪ ಸೇವೆ ಜರುಗಿದರೆ 1992ರಲ್ಲಿ ಅಷ್ಟಬಂಧ ಕಲಶ ನಡೆದು ಏಪ್ರಿಲ್ 4ರಂದು ಮೂಡಪ್ಪ ಸೇವೆ ನಡೆಯಿತು. ಈಗ ಈ ಶತಮಾನದ ಮೊದಲ ಮೂಡಪ್ಪ ಸೇವೆ ಇವತ್ತು ಜರುಗಲಿದೆ. 2025 ರಾತ್ರಿ ನೀವು ಭಾಗ್ಯವಂತರು, ಪುಣ್ಯವಂತರು. ಈಗ ಈ ಕೈಲಾಸ ವೇದಿಕೆಯಲ್ಲಿ ನಮ್ಮೆಲ್ಲರ ಪ್ರೀತಿಯ ಪ್ರತಾಪ್ ಸಿಂಹ ನಾಯಕ್ ಸನ್ಮಾನ ಸದಸ್ಯರು, ಕರ್ನಾಟಕ ವಿಧಾನ ಪರಿಷತ್ ನಮ್ಮವರೇ ಆದ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯವರು ನಮ್ಮವರು. ಈಗ ಪ್ರತಾಪ್ ಸಿಂಹ ನಾಯಕರ ಮಾತುಗಳು. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಕೋಟ್ಯಾಂತರ ಆಸ್ತಿಕ ಬಂಧುಗಳ ಹೃದಯದಲ್ಲಿ ವಿರಾಜಮಾನನಾಗಿ ಸರ್ವರಿಗೂ ಸರ್ವ ರೀತಿಯ ಸಂಕಷ್ಟಗಳಿಂದ ದೂರಗೊಳಿಸುವ ಭರವಸೆಯನ್ನು ನೀಡುತ್ತಾ ಎಲ್ಲರ ಶ್ರದ್ಧಾ ಭಕ್ತಿಗೆ ಕೇಂದ್ರವಾಗಿರುವಂತಹ ಮಧೂರಿನ ಶ್ರೀ ಸಿದ್ಧಿವಿನಾಯಕನ ಸಂಭ್ರಮದ ಅಷ್ಟಬಂಧ ಬ್ರಹ್ಮ ಕಲಶೋತ್ಸವದ ಶುಭ ಸಂದರ್ಭದಲ್ಲಿ ನಾವೆಲ್ಲ ಭಾಗಿಯಾಗ್ತಾ ಇದ್ದೇವೆ. ಈ ಧಾರ್ಮಿಕ ಸಭೆಯ ವೇದಿಕೆಯಲ್ಲಿ ವಿರಾಜಮಾನರಾಗಿರುವಂತಹ ಪೂಜ್ಯ ಸ್ವಾಮೀಜಿಗಳಿಗೆ ಪ್ರಣಾಮಗಳನ್ನು ಸಲ್ಲಿಸ್ತಾ, ಕರ್ನಾಟಕ ರಾಜ್ಯದ ಘನವೆತ್ತ ಉಪಮುಖ್ಯಮಂತ್ರಿಗಳು ತನ್ನ ಕಾರ್ಯತತ್ಪರತೆಯಿಂದ ಜನಮಾನಸದಲ್ಲಿ ಸ್ಥಾನವನ್ನು ಪಡೆದಿರುವಂತಹ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ರವರೇ, ಭಾರತೀಯ ಜನತಾ ಪಾರ್ಟಿಯ ರಾಜ್ಯದ ಸಾರಥ್ಯವನ್ನು ವಹಿಸಿ ದಕ್ಷಿಣ ಕನ್ನಡದ ಲೋಕಸಭಾ ಸದಸ್ಯರಾಗಿ 3 ಬಾರಿ ಸೇವೆಯನ್ನು ಸಲ್ಲಿಸಿದಂತಹ ಆತ್ಮೀಯರಾದ ನಳಿನ್ ಕುಮಾರ್ ಕಟೀಲ್ರವರೇ, ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಗಣ್ಯಮಾನ್ಯರೇ, ಇಲ್ಲಿ ನೆರೆದಿರುವ ಭಗವತ್ ಭಕ್ತರೇ, ದಾನೆ ದಾನೆ ಪೇ ಲಿಖಾ ಹೈ ಖಾನೆ ವಾಲೆ ಕಾ ನಾಮ್ ಅಂತ ಹೇಳುವಂಥದ್ದು ಹಿಂದಿಯ ಮಾತು. ನಾವು ತಿನ್ನುವ ಅನ್ನದ ಕಣ ಕಣದಲ್ಲಿಯೂ ಕೂಡ ಭಗವಂತ ಅವರ ಹೆಸರನ್ನು ಬರೆದಿರ್ತಾರೆ ಅಂತೇಳಿ ಹೇಳ್ತಾರೆ. ಆ ನಂಬಿಕೆ, ಶ್ರದ್ಧೆಯ ಜೊತೆಗೆ ಬದುಕು ನಡೆಸುವಂಥವರು ನಾವು. ಭಾರತದ ಆತ್ಮವೇ ಆಧ್ಯಾತ್ಮ.